ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯವನ್ನ ಸುಮಾರು 2 ತಿಂಗಳಿನಿಂದ ನಾವು ಮಾಡ್ತಾ ಇದ್ವಿ. ಈಗಾಗ್ಲೇ ಇಡೀ ಪುಸ್ತಕವನ್ನ ಒಂದು ಬಾರಿ ಪಠಣ ಮಾಡಿದ ಹಾಗೆ, ಓದಿದ ಹಾಗೆ, ಸ್ವಾಧ್ಯಾಯ ಮಾಡಿದ ಹಾಗೆ ಆಗಿದೆ. ಇವತ್ತು ಸುಮ್ಮನೆ ಅದರ ಒಂದು ಏನಂತೀರಿ, ಒಂದು ನೋಟ, ಆತ್ಮಾಯಣದ ಒಂದು ನೋಟವನ್ನ ನಾವಿವತ್ತು ನೋಡೋಣ. ಸುಮ್ಮನೆ ಅದ್ರೊಳಗೆ ಏನಿದೆ ಅಂತಕ್ಕಂಥದ್ದನ್ನ ಒಂದು ಜಿಸ್ಟ್ ಅನ್ನ ನಾನು ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಸ್ಟರ್ಸ್, ಆತ್ಮಾಯಣ ಅದರ ಹೆಸರೇ ಸೂಚಿಸುವ ಹಾಗೆ ಅದು ಒಂದು ಆತ್ಮದ ಕಥೆ, ಒಂದು ಜೀವಾತ್ಮದ ಪಯಣ, ಜೀವನ ಮತ್ತು ಮರಣದ ನಂತರದ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವಿಧ ರಹಸ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಮನಮೋಹಕವಾಗಿರ್ತಕ್ಕಂಥ ಕಥೆ ಅಥವಾ ಒಂದು ಅನ್ವೇಷಣೆ ಅಂತ ಹೇಳಿ ನಾವು ಹೇಳ್ಬೋದು. ಆತ್ಮಾಯಣ ಇದರ ಹೆಸರೇ ಸೂಚಿಸುವ ಹಾಗೆ ಆತ್ಮದ ಒಂದು ಪಯಣ, ಒಂದು ಜೀವಾತ್ಮದ ಒಂದು ಪಯಣ. ವ್ಯಕ್ತಿಯು ದೇಹ ತ್ಯಾಗ ಮಾಡಿದ ಮೇಲೆ, ಅಂದ್ರೆ ಮರಣ ಹೊಂದಿದ ಮೇಲೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುವವರೆಗಿನ ಅವಧಿಯ ಒಂದು ವಿವರಣೆಯಲ್ಲಿ ಇದೆ. ಅವನು ದೇಹ ತ್ಯಾಗ ಮಾಡಿದ ಮೇಲೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುವವರೆಗೆ ಅವನ ಒಂದು ಅವಧಿಯ ವಿವರಣೆಯಲ್ಲಿ ಏನೇನು ಮಾಡ್ತಾನೆ ಅಂತಕ್ಕಂಥದ್ದು, ಆತ್ಮವು ಪಯಣಿಸ್ತಕ್ಕಂಥ ವಿವಿಧ ಲೋಕಗಳ ಒಂದು ವರ್ಣನೆ ಮತ್ತು ಪ್ರಾಯೋಗಿಕವಾದ ಸೂಕ್ಷ್ಮ ಶರೀರಯಾನದ ಒಂದು ಪ್ರಶಿಕ್ಷಣ ಅಥವಾ ತರಬೇತಿ ಈ ಪುಸ್ತಕದಲ್ಲಿ ನಮ್ಗೆ ಸಿಗುತ್ತೆ. ಇನ್ನು ಈ ಪುಸ್ತಕ ಹೊರಬರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಪೀಟರ್ ರೆಶ್ಲೋ ಅವರ ಬದುಕಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಯಾವುದು ಘಟನೆ ಅಂತಂದ್ರೆ, ತಮ್ಮನ ಸಾವಿನ ಒಂದು ಘಟನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿನೇ ಆರ್ಮಿಯಲ್ಲಿ ಇರ್ತಕ್ಕಂಥ ತನ್ನ ತಮ್ಮ ಚಾರ್ಲ್ಸ್ ಮರಣ ಹೊಂದಿದ್ದಾನೆ, ಯುದ್ಧದಲ್ಲಿ ಮರಣ ಹೊಂದಿದ್ದಾನೆ ಅಂತಕ್ಕಂಥ ಒಂದು ಸಂಗತಿಯನ್ನ ಹೊತ್ತಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಬಂದಾಗ ನೀಡಿದ ಪೀಟರ್ ರೆಶ್ಲೋ ಅವರು ತುಂಬಾ ದುಃಖಿತರಾಗಿರ್ತಾರೆ. ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಅವರಿಗೆ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಹೀಗಾಗಿ ಅವರು ಭಗವಂತ, ಆ ಪರಮಾತ್ಮ ಕರುಣಾಳು ಅಂತೇಳಿ ಅವನು ಕರ್ಸ್ಕೊಳ್ತಾನ. ಆ ರೀತಿ ಕರ್ಸ್ಕೊಳ್ಳಿಕ್ಕೆ ಅವನು ಎಷ್ಟರ ಮಟ್ಟಿಗೆ ಅರ್ಹನಾಗಿದ್ದಾನೆ. ನನ್ನ ತಮ್ಮ, ನಾನು ಅತ್ಯಂತ ಪ್ರೀತಿ ಮಾಡ್ತಕ್ಕಂಥ ನನ್ನ ತಮ್ಮನನ್ನ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕರೆದುಕೊಂಡು ಹೋದ್ನಲ್ಲ ಅಂತ ಹೇಳಿ ಆ ಎಲ್ಲ ಜವಾಬ್ದಾರಿಯನ್ನ ಆ ಭಗವಂತನ ಮೇಲೇನೆ ಅವನು ಹಾಕಿರ್ತಾನೆ. ಹೀಗಾಗಿ ತನ್ನೆಲ್ಲ ದುಃಖವನ್ನ ಆ ಭಗವಂತನ ಮುಂದೆ ಅವನು ತೋಡ್ಕೊಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಭಗವಂತನೇ ಒಬ್ಬ ಸಹಾಯಕನನ್ನ, ಒಬ್ಬ ಗುರುವನ್ನ ಇವನ ಬಳಿಗೆ ಕಳಿಸ್ತಾನೆ. ಅವನೇ ಆಚಾರ್ಯರು ಅಂತ ಹೇಳಿ ಕರಿತಕ್ಕಂಥವ್ರು, ಅಥವಾ ನನ್ನ ಭಾರತೀಯ ಗುರು ಅಂತ ಹೇಳಿ ಕರಿತಕ್ಕಂಥವ್ರು. ಆ ವ್ಯಕ್ತಿ ಬಂದು, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ನನ್ನ ಬಳಿ ಇದೆ, ನೀನೇನು ಪ್ರಶ್ನೆಗಳನ್ನ ಕೇಳ್ತಾ ಇದೀಯಲ್ಲ ಆ ಭಗವಂತನ ಎದುರ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನ್ನ ಬಳಿ ಇದೆ. ನೀನು ಸ್ವಲ್ಪ ಸಮಯವನ್ನ ಕೊಟ್ರೆ ನಾನು ಅವೆಲ್ಲವುಗಳನ್ನ ನಿನಗೆ ತಿಳಿಸಿ ಹೇಳ್ತೀನಿ ಅಂತಕ್ಕಂತಹ ಮಾತನ್ನ ಹೇಳಿದಾಗ ಅವರು ಒಪ್ಕೊಳ್ತಾರೆ. ಈ ಇಡೀ ಪುಸ್ತಕದಲ್ಲಿ ಆ ಗುರುಗಳು ಈ ಪೀಟರ್ ರೆಶ್ಲೋ ಅವರ ಒಂದು ಭಾವನೆಯ, ಭಗವಂತನ ಬಗ್ಗೆ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಏನಿತ್ತಲ್ಲ ಅದನ್ನ ಹೋಗಲಾಡಿಸಿ ಅವನ ಇಡೀ ದೃಷ್ಟಿಕೋನವನ್ನ, ಅವನ ಒಂದು ಅಂತರ್ದೃಷ್ಟಿಯನ್ನ ಜಾಗೃತಗೊಳಿಸಿ ಅವನ ಒಂದು ಹೊಸ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳಿಕ್ಕೆ ಮತ್ತು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಅನುಭವಗಳನ್ನ ಪಡಿಲಿಕ್ಕೆ, ರೋಚಕವಾಗಿರ್ತಕ್ಕಂಥ ಅನುಭವಗಳನ್ನ ಪಡಿಲಿಕ್ಕೆ, ಸಾಮಾನ್ಯರಿಗೆ ನೆಲುಕದೇ ಇರ್ತಕ್ಕಂಥ, ಸಾಮಾನ್ಯರಿಗೆ ಸಾಧ್ಯವಾಗದೇ ಇರ್ತಕ್ಕಂಥ ಅನುಭವಗಳನ್ನ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು ಅಂತಕ್ಕಂಥ ಮಾತನ್ನ ನಾವಿಲ್ಲಿ ತಿಳ್ಕೊಬಹುದು. ಇನ್ನು
ಪುಸ್ತಕದ ಪ್ರಾರಂಭದಲ್ಲಿ ಅವ್ರು ಏನ್ ಹೇಳ್ತಾರೆ, ಆತ್ಮದ ವಿಕಾಸದ ಕುರಿತು ಹೇಳ್ತಾರೆ. ಆತ್ಮ ಅಂದ್ರೆ ಏನು? ಆ ಪೂರ್ಣ ಆತ್ಮ ಅಂತಂದ್ರೆ ಒಂದು ಬೆಳಕು, ಒಂದು ಪ್ರಕಾಶ, ಒಂದು ಪರಮಾತ್ಮನ ಒಂದು ಸ್ಥಿತಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆ ಆತ್ಮ ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಒಂದು ಸಣ್ಣ ಆತ್ಮ. ಆತ್ಮ ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಒಟ್ಟು 4 ಸಾಮ್ರಾಜ್ಯಗಳಲ್ಲಿ ಜೀವನ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಟ್ಟು 4 ಸಾಮ್ರಾಜ್ಯಗಳಲ್ಲಿ ಜೀವನ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದು ಮೊದಲನೇದು ಖನಿಜ ಸಾಮ್ರಾಜ್ಯ, ಎರಡನೇದು ವನಸ್ಪತಿ ಸಾಮ್ರಾಜ್ಯ, ಮೂರನೇದು ಪಶು ಸಾಮ್ರಾಜ್ಯ ಮತ್ತು 4ನೇದು ಮನುಷ್ಯ ಸಾಮ್ರಾಜ್ಯ. ಆತ್ಮದ ವಿಕಾಸ, ಆತ್ಮ ಜನ್ಮ ತೆಗೆದುಕೊಳ್ಳೋದು, ಮೊಟ್ಟ ಮೊದಲಿಗೆ ಜನ್ಮ ತೆಗೆದುಕೊಳ್ಳೋದು ಯಾವುದ್ರಲ್ಲಿ? ಖನಿಜಗಳ ರೂಪದಲ್ಲಿ, ಮಣ್ಣು, ಕಲ್ಲು, ಖನಿಜಗಳ ರೂಪದಲ್ಲಿ ಇದು ಜನ್ಮವನ್ನ ತೆಗೆದುಕೊಳ್ಳುತ್ತೆ. ಆ ಮೂಲದಲ್ಲಿ, ಆ ಖನಿಜ ರೂಪದಲ್ಲಿ ಸಾವಿರಾರು ವರ್ಷಗಳ ಜನ್ಮವನ್ನ ಬದುಕಿ ಆದ ನಂತರ ಅಲ್ಲಿ ಪಡೆಯಬೇಕಾಗಿರ್ತಕ್ಕಂಥ ಅನುಭವಗಳನ್ನ ಪಡೆದ ನಂತರ, ಪಾಠಗಳನ್ನ ಪಡೆದ ನಂತರ ಅದು ಆತ್ಮೋನ್ನತಿಯನ್ನ ಹೊಂದಿ ಯಾವ ಸಾಮ್ರಾಜ್ಯಕ್ಕೆ ಬರುತ್ತೆ? ಈ ವನಸ್ಪತಿ ಸಾಮ್ರಾಜ್ಯಕ್ಕೆ, ಗಿಡಮೂಲಿಕೆಗಳ ರೂಪದಲ್ಲಿ, ಗಿಡಗಂಟೆಗಳ ರೂಪದಲ್ಲಿ ಅದು ಜನ್ಮವನ್ನ ತೆಗೆದುಕೊಳ್ಳುತ್ತೆ. ಅಲ್ಲಿಯೂ ಕೂಡ ಸಾವಿರಾರು ವರ್ಷ ತನ್ನ ಜೀವನವನ್ನ ನಡೆಸಿ ಅಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳನ್ನ ಕಲಿತಾದ ನಂತರ ಪಶು ಸಾಮ್ರಾಜ್ಯಕ್ಕೆ ಬರುತ್ತೆ. ಸೊ ಇದು ಆತ್ಮದ ವಿಕಾಸ. ಪ್ರತಿಯೊಂದು ಆತ್ಮವು ಎಲ್ಲ ಹಂತಗಳನ್ನ ದಾಟಿ ಬರಲೇಬೇಕು. ಪಶು ಸಾಮ್ರಾಜ್ಯದಲ್ಲಿ ಬಂದಾಗ ಅಲ್ಲಿ ಹಲವಾರು ಪಶುಗಳ ರೂಪದಲ್ಲಿ, ಪಕ್ಷಿಗಳ ರೂಪದಲ್ಲಿ, ಮೀನುಗಳ ರೂಪದಲ್ಲಿ ಅಲ್ಲಿ ಬೇರೆ ಬೇರೆ ಒಂದು ಸ್ಥಿತಿಯಲ್ಲಿ ಅವು ಕೆಲಸ ಮಾಡ್ತಾ ಇರ್ತವೆ. ಅವು ಯಾವಕ್ಕೂ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಅಸ್ತಿತ್ವ ಅಂತಕ್ಕಂಥದ್ದು ಇರೋದಿಲ್ಲ. ಒಂದು ಸಮೂಹ ಆತ್ಮದ ರೂಪದಲ್ಲಿ ಅವು ಕೆಲಸ ಮಾಡ್ತಾ ಇರ್ತವೆ. ಆ ಒಂದು ಪದ್ಧತಿಗೆ ಅನುಸಾರವಾಗಿ, ಆ ಒಂದು ತತ್ವಕ್ಕೆ ಅನುಸಾರವಾಗಿ ಅವು ಕೆಲಸ ಮಾಡ್ತಾ ಇರ್ತವೆ. ಅದು ಕೂಡ ಈ ಪಶುಗಳು ಎಷ್ಟು ಪ್ರಾಣಿಗಳು, ಅದರಲ್ಲೂ ವಿಶೇಷವಾಗಿ ನಾಯಿ, ಬೆಕ್ಕು, ಆಕಳು, ಎಮ್ಮೆ ಇಂಥವೆಲ್ಲ ಮಾನವನ ಸಂಪರ್ಕಕ್ಕೆ, ಕುದುರೆ ಮಾನವನ ಸಂಪರ್ಕಕ್ಕೆ ಎಷ್ಟು ಬರ್ತಾವೋ, ಮಾನವನ ಪ್ರೀತಿ ಅವರಿಗೆ ಎಷ್ಟರ ಮಟ್ಟಿಗೆ ಸಿಗ್ತದೆಯೋ ಅಷ್ಟು ಅವು ಮನುಷ್ಯ ಸಾಮ್ರಾಜ್ಯದಲ್ಲಿ ಜೀವನವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮನುಷ್ಯನ ಬಗ್ಗೆ ಇರ್ತಕ್ಕಂಥ ಒಂದು ಹೆದರಿಕೆ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ಅವುಗಳಲ್ಲಿ ಹೋಗ್ಬೇಕು. ಯಾಕಂದ್ರೆ ಈ ಭಯ ಅಂತಕ್ಕಂಥದ್ದು ಆತ್ಮನಲ್ಲಿ ಮೊದಲಿನಿಂದನೇ ಶುರು ಆಗಿರುತ್ತೆ. ದೊಡ್ಡ ಪ್ರಾಣಿಗಳಿಗೆ ಸಣ್ಣ ಪ್ರಾಣಿಗಳು ಹೆದರ್ತಕ್ಕಂಥದ್ದು, ಮನುಷ್ಯನಿಗೆ ಎಲ್ಲ ಪ್ರಾಣಿಗಳು ಹೆದರ್ತಕ್ಕಂಥದ್ದು. ಈ ಒಂದು ಭಯ ಅಂತಕ್ಕಂಥದ್ದು ಹೋಗ್ಬೇಕು. ಈ ಪ್ರಾಣಿಗಳು ಎಷ್ಟು ಮನುಷ್ಯನ ಸಂಪರ್ಕಕ್ಕೆ ಬರ್ತಾವೋ, ಅವನ ಪ್ರೀತಿಯನ್ನ ಪಡಿತಾವೋ ಅಷ್ಟು ಅವನು ಮನುಷ್ಯ ಸಾಮ್ರಾಜ್ಯದಲ್ಲಿ ಜೀವನವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅಷ್ಟೇ ಅಲ್ದೇನೆ ಈ ಮೀನು, ಆಮೇಲೆ ಪಾತ್ರಗಿತ್ತಿ, ಪಕ್ಷಿಗಳು ಇವೆಲ್ಲವುಗಳು ನೇರವಾಗಿ ಇವು ಗಂಧರ್ವ ಲೋಕಕ್ಕೆ ಹೋಗ್ತವೆ, ದೇವಲೋಕಕ್ಕೆ ಹೋಗ್ತವೆ. ದೇವಲೋಕಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಇವುಗಳದ್ದು ಕೆಲವು ಹಂತಗಳಿರ್ತಾವೆ. ಪ್ರಕೃತಿ, ಆತ್ಮ ಮುಂತಾದವುಗಳಲ್ಲಿ ಸಾಗಿಯಾದ ನಂತರ ದೇವದೂತರ ಲೋಕಕ್ಕೆ ಹೋಗ್ತಾವು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ತುಂಬಾ ವಿವರವಾಗಿ ವಿವಿಧ ಸಾಮ್ರಾಜ್ಯದಲ್ಲಿ ಆತ್ಮನ ವಿಕಾಸ ಪ್ರಕ್ರಿಯೆ ಹೇಗೆ ನಡೀತದ ಅಂತಕ್ಕಂಥದ್ದನ್ನ ಸವಿಸ್ತಾರವಾಗಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅದನ್ನ ನಾವು ಕೂಡ ಪುಸ್ತಕ ಪಠಣ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ವಿವರವಾಗಿ ತಿಳ್ಕೊಂಡಿದ್ವಿ. ಎಲ್ಲ ಜ್ಞಾನವನ್ನ ಪೀಟರ್ ರೆಶ್ಲೋ ಅವರು ಅದನ್ನೆಲ್ಲ ತಿಳ್ಕೊಂಡು ಅದನ್ನ ಲಿಪಿಬದ್ಧಗೊಳಿಸಿ ಟಿಪ್ಪಣಿಗಳ ರೂಪದಲ್ಲಿ ದಾಖಲಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆ ದಾಖಲೆಯನ್ನೇ ನಾವೀಗ ಓದ್ತಾ ಇರ್ತಕ್ಕಂಥದ್ದು ಅಂತ. ಇನ್ನು ಈ ಮನುಷ್ಯ ಸಾಮ್ರಾಜ್ಯಕ್ಕೆ ಬಂದಾಗ ಈ ಪಶು ಸಾಮ್ರಾಜ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಕೆಲವೊಂದು ನಿಯಮಗಳು ಮನುಷ್ಯ ಸಾಮ್ರಾಜ್ಯದಲ್ಲಿ ಮನುಷ್ಯನಿಗೆ ಅನ್ವಯ ಆಗ್ತಾ ಇರ್ತಾವ. ಅವು ಏನು ಅಂತಂದ್ರೆ ಪುನರ್ಜನ್ಮದ ನಿಯಮ ಮತ್ತು ಕರ್ಮ ಸಿದ್ಧಾಂತ. ಪುನರ್ಜನ್ಮದ ನಿಯಮ ಮತ್ತು ಕರ್ಮ ಸಿದ್ಧಾಂತಗಳು ಮನುಷ್ಯನ ಜನ್ಮದಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾವು ಅಂತಕ್ಕಂಥದ್ದನ್ನ ಎಳೆಯಾಗಿ ಇಲ್ಲಿ ಹೇಳಿದ್ದಾರೆ. ಆ ಪುನರ್ಜನ್ಮದ ನಿಯಮ ಯಾವ ರೀತಿ ಕೆಲಸ ಮಾಡುತ್ತೆ, ಕರ್ಮ ಸಿದ್ಧಾಂತ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಸುಮಾರು 200 ಮಾನವ ಜನ್ಮಗಳನ್ನ ತೆಗೆದುಕೊಳ್ಬೇಕಾದ್ರೆ ಆತ್ಮವು ಕೆಟ್ಟ ಕರ್ಮಗಳನ್ನ ಹೆಚ್ಚಿಗೆ ಮಾಡತ್ತಂತೆ, ಒಳ್ಳೆಯ ಕರ್ಮಗಳನ್ನ ಕಡಿಮೆ ಮಾಡತ್ತೆ. ಅಂದ್ರೆ ಸುಮಾರು 100-200 ಜನ್ಮಗಳ ಒಂದು ಜನ್ಮ ತೆಗೆದುಕೊಂಡಂತ ಒಂದು ಸಂದರ್ಭದಲ್ಲಿ ಆತ್ಮದ ವಿಕಾಸ ಹೆಚ್ಚಾಗಿರೋದಿಲ್ಲ, ವಿಕಾಸ ಕಡಿಮೆ ಆಗಿರೋದ್ರಿಂದ, ಅದಕ್ಕೆ ತಿಳುವಳಿಕೆ ಕಡಿಮೆ ಇರೋದ್ರಿಂದ ಕೆಟ್ಟ ಕರ್ಮಗಳನ್ನ, ಕೆಟ್ಟ ಕೆಲಸಗಳನ್ನೇ ಹೆಚ್ಚು ಮಾಡ್ತಾ ಇರ್ತದ, ಒಳ್ಳೆಯ ಕರ್ಮಗಳನ್ನ ಕಡಿಮೆ ಮಾಡ್ತದ. ಆಯಾ ಕರ್ಮಗಳ ಫಲಗಳನ್ನು ಅನುಭವಿಸುತ್ತಾ ತನ್ನ ಪಾಠಗಳನ್ನ ಕಲಿಯುತ್ತಾ ಸಾಕ್ತದ. ಕೆಟ್ಟದ್ದನ್ನ ಮಾಡಿದರೆ ಕಷ್ಟಗಳನ್ನ ಸಹಿಸ್ಬೇಕಾಗ್ತದ, ಒಳ್ಳೆಯದನ್ನ ಮಾಡಿದ್ರೆ
ತನಗೆ ಆನಂದ ಸಿಗೋದಷ್ಟೇ ಅಲ್ದೇನೆ ತನಗೆ ಮಿತ್ರರು ಕೂಡ ಸಿಗ್ತಾರೆ ಅಂತಕ್ಕಂಥ ಒಂದು ಅನುಭವವನ್ನ ಆ ಕೆಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಯಾವ ರೀತಿಯ ಪರಿಣಾಮವನ್ನ ಅನುಭವಿಸ್ಬೇಕಾಗ್ತದೆ, ಏನನ್ನ ಅನುಭವಿಸ್ಬೇಕಾಗ್ತದೆ ಅನ್ನೋದನ್ನ ತಿಳ್ಕೊಂಡು ಅದರಿಂದ ಪಾಠವನ್ನ ಕಲಿತು ಅದು ಮುಂದಕ್ಕೆ ತನ್ನ ಪಯಣವನ್ನ ಸಾಗಿಸುತ್ತೆ ಅಂತಕ್ಕಂಥ ಮಾತುಗಳನ್ನಿಲ್ಲಿ ಹೇಳ್ತಾರೆ. ಹೀಗಾಗಿ ಸುಮಾರು 200-300 ಜನ್ಮಗಳಲ್ಲಿ ಅರ್ಜನೆ ಮಾಡಿರ್ತಕ್ಕಂಥದ್ದು ಕೆಟ್ಟ ಕರ್ಮಗಳೇ ಜಾಸ್ತಿ ಆಗಿರ್ತಾವ, ಒಳ್ಳೆ ಕರ್ಮಗಳು ಕಡಿಮೆ ಆಗಿರ್ತಾವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಈ ಅವಿಕಸಿತ ಮನುಷ್ಯನಿಂದ ಪರಿಪೂರ್ಣ ಮನುಷ್ಯನಾಗುವ ವಿಕಾಸ ಕ್ರಮದಲ್ಲಿ ಅವನಿಗೆ ಚೇತನದ ಅಥವಾ ಶರೀರದ 3 ವಾಹನಗಳನ್ನ ಉಪಯೋಗ ಮಾಡ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅವಿಕಸಿತ ಮನುಷ್ಯನಿಂದ ಪರಿಪೂರ್ಣ ಮನುಷ್ಯ, ಒಬ್ಬ ವಿಕಸಿತ ಮನುಷ್ಯನಾಗಿ ವಿಕಾಸ ಹೊಂದತಕ್ಕಂಥ ಒಂದು ಕ್ರಮದಲ್ಲಿ ಆ ಚೇತನದ ಅಥವಾ ಶರೀರದ 3 ವಾಹನಗಳನ್ನು ಉಪಯೋಗಿಸ್ಬೇಕಾಗ್ತದ. ಅವು ಯಾವುವು ಅಂದ್ರೆ ಮನೋಮಯ ಕೋಶ, ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ. ಮನೋಮಯ ಕೋಶ, ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ. ಈ ಪ್ರಾಣಮಯ ಕೋಶವನ್ನ ಸೂಕ್ಷ್ಮ ಶರೀರ, ಸೂಕ್ಷ್ಮ ಕೋಶ ಅಂತ ಹೇಳಿ ಕರೀತಾರೆ. ಅನ್ನಮಯ ಕೋಶವನ್ನ ಭೌತಿಕ ಶರೀರ, ಮನೋಮಯ ಶರೀರ, ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರ ಅಂತ ಇವುಗಳಿಗೆ ಕರೀತಾರೆ. ಈ ಮನೋಮಯ ಕೋಶ ಅಂತಕ್ಕಂಥದ್ದು ಅತ್ಯಂತ ತೆಳುವಾಗಿರ್ತಕ್ಕಂತಹ ಪದರಿನಿಂದ ಕೂಡಿರ್ತದ. ಮನೋಲೋಕದ ತತ್ವಗಳಿಂದ ಈ ಶರೀರ ನಿರ್ಮಾಣ ಆಗಿರುತ್ತೆ. ಮನೋಲೋಕದ ಒಂದು ತತ್ವಗಳಿಂದ ಈ ಶರೀರ ನಿರ್ಮಾಣ ಆಗಿರುತ್ತೆ. ಅತ್ಯಂತ ತೆಳುವಾಗಿರ್ತಕ್ಕಂಥ ಒಂದು ಪದರನ್ನ ಇದು ಪಡೆದಿರ್ತದ. ಇದಕ್ಕ ಒಳ ಉಡುಪು ಅಂತ ಹೇಳಿ ಮೊದಲು ತೆಗೆದುಕೊಳ್ತಕ್ಕಂಥ ಒಳ ಉಡುಪು ಅಂತ ಹೇಳಿ ಹೇಳ್ತಾರೆ. ನಂತರ ಆತ್ಮವು ಸೂಕ್ಷ್ಮ ಜಗತ್ತಿನ ಸಾಮಗ್ರಿಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಅದಕ್ಕಿಂತಲೂ ಸ್ವಲ್ಪ ದಪ್ಪನಾಗಿರ್ತಕ್ಕಂಥ 2ನೆಯ ವಸ್ತ್ರವನ್ನ ಅದು ತಗೋತದ. ಅದನ್ನ ಸೂಕ್ಷ್ಮ ಕೋಶ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳಿ ಕರಿತೀವಿ. ಇದನ್ನ ನಮ್ಮ ಸಾಮಾನ್ಯವಾಗಿ ಪ್ಯಾಂಟು ಶರ್ಟ್ಗಳಿಗೆ ಇದನ್ನ ಹೋಲಿಸಬಹುದು. ಈ ಮನೋಮಯ ಕೋಶವನ್ನ ಒಳ ಉಡುಪು ಅಂತಂದ್ರೆ ಇದನ್ನ ಪ್ಯಾಂಟು ಶರ್ಟ್ಗಳಿಗೆ, ಸೂಕ್ಷ್ಮ ಶರೀರವನ್ನ ಪ್ಯಾಂಟು ಶರ್ಟ್ಗಳಿಗೆ ಹೋಲಿಸ್ತಾರೆ. ಇದರ ಮೇಲೆ ನಮಗೆ ಇನ್ನೂ ದಪ್ಪವಾಗಿರ್ತಕ್ಕಂಥ, ಇನ್ನೂ ಗಟ್ಟಿಯಾಗಿರ್ತಕ್ಕಂಥ ವಸ್ತ್ರ ಬೇಕಾಗ್ತದ. ಇದಕ್ಕಾಗಿ ಭೌತಿಕ ಶರೀರದ ಅವಶ್ಯಕತೆ ಇದೆ. ನಮ್ಮ ಭೌತಿಕ ಶರೀರವನ್ನ ಪಡೆಯಬೇಕಾಗಿತ್ತು ಅಂತಂದ್ರೆ ಭೌತಿಕ ಶರೀರದ ಅವಶ್ಯಕತೆ ಬೀಳ್ತದ. ಒಂದು ಸ್ತ್ರೀ ಪುರುಷ ಜೊತೆಗೂಡಿ ಒಂದು ಮಗುವಿಗೆ ಜನ್ಮ ನೀಡುತ್ತದೆ. ಈ ಶರೀರವು ಆತ್ಮನ ಪಾತ್ರತೆಯ ಆಧಾರದ ಮೇಲೆ, ಹಿಂದಿನ ಜನ್ಮಗಳ ಕರ್ಮಗಳ ಆಧಾರದ ಮೇಲೆ ಅವನಿಗೆ ದೊರೆಯುತ್ತದ. ಈ ಶರೀರ ಹೇಗೆ ಸಿಗ್ತದ ಅಂತಂದ್ರೆ ಯಾವ ತಂದೆ ತಾಯಿಗಳ ಗರ್ಭದಲ್ಲಿ ಆಯಾ ಆತ್ಮಗಳು ಮಾಡಿರ್ತಕ್ಕಂಥ ಒಂದು ಪಾತ್ರದ ಆಧಾರದ ಮೇಲೆ, ಅವರು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದ ಒಂದು ಕರ್ಮಗಳ ಆಧಾರದ ಮೇಲೆ ಅವನಿಗೆ ಈ ಜನ್ಮ ಸಿಗ್ತದ. ಇದು ಅವನ ಓವರ್ ಕೋಟ್ ಆಗಿದೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಇನ್ನು ಸೂಕ್ಷ್ಮ ಲೋಕ ಅಂತಕ್ಕಂಥದ್ದು ಬಹಳಷ್ಟು ಭ್ರಮೆಯಿಂದ ಕೂಡಿರ್ತಕ್ಕಂಥ, ಭಾವನೆಗಳಿಂದ ಕೂಡಿರ್ತಕ್ಕಂಥ ಒಂದು ಲೋಕ ಅಂತ ಹೇಳ್ತೀವಿ. ಇದು ಸೂಕ್ಷ್ಮ ಲೋಕ ಭಾವನೆ ಮತ್ತು ಭ್ರಮಾಜಾಲಗಳ ಲೋಕವಾಗಿದೆ. ಅತ್ಯಂತ ಸೂಕ್ಷ್ಮ ತತ್ವಗಳಿಂದ ಇದನ್ನ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಸೂಕ್ಷ್ಮ ಲೋಕದ ಅತ್ಯಂತ ಕೆಳಸ್ತರದಲ್ಲಿ ಪ್ರಾಯಶ್ಚಿತ್ತ ಸ್ಥಳ ಅಂತ ಹೇಳಿ ಒಂದಿರುತ್ತೆ. ಈಗ ಮನುಷ್ಯ ಭೌತಿಕ ದೇಹವನ್ನ ಬಿಟ್ಟಾದ ನಂತರ ಮೊಟ್ಟ ಮೊದಲು ಹೋಗ್ತಕ್ಕಂಥದ್ದು ಇಲ್ಲಿಗೆ ಸೂಕ್ಷ್ಮ ಲೋಕಕ್ಕೆ ಹೋಗ್ಬೇಕಾದ್ರೂ ಕೂಡ ಅವನು ತನ್ನ ವಾಯುವಿ ಶರೀರವನ್ನ ಬಿಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ವಾಯುವಿ ಶರೀರ ಅಂತಕ್ಕಂಥದ್ದು ಅದು ದೇಹ ಸತ್ತ ಕೂಡ್ಲೆ ತಾನು ಸಾಯ್ತೀನಿ ಅಂತಕ್ಕಂಥ ಒಂದು ಹೆದರಿಕೆ ಅದಕ್ಕಾಗತ್ತೆ. ಆದ್ರೆ ಅದು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಅದು ಆ ಸೂಕ್ಷ್ಮ ಶರೀರಕ್ಕೆ ಅಂಟಿಕೊಂಡೇ ಇರ್ಲಿಕ್ಕೆ ಇಚ್ಛೆ ಪಡುತ್ತೆ. ಸಾಧ್ಯ ಆದಷ್ಟು ಆ ವಾಯುವಿ ಶರೀರ ಆ ಭೌತಿಕ ದೇಹದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರಕ್ಕೆ ಅದು ಅಂಟಿಕೊಂಡು ಕುಳಿತಿರುತ್ತೆ. ಅದು ಯಾವಾಗ ತನ್ನ ಇಚ್ಛೆಯಿಂದ ಅದನ್ನ ಬಿಡುಗಡೆ ಮಾಡಿದಾಗ ಮಾತ್ರ ಅದಕ್ಕೆ ಸೂಕ್ಷ್ಮ ಲೋಕಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆ ರೀತಿಯ ಒಂದು ತಿಳುವಳಿಕೆಯನ್ನ ಮೂಡಿಸ್ಲಿಕ್ಕೆ ಅನೇಕ ಜನ ಸಹಾಯಕರು ಅಲ್ಲಿ ಇರ್ತಾರೆ. ಆ ಕೆಲಸವನ್ನ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಈ ಪುಸ್ತಕದಲ್ಲಿ ಬಹಳಷ್ಟು ಸವಿವರವಾಗಿ ವಿವರಿಸಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಆ ಸೂಕ್ಷ್ಮ ಲೋಕಕ್ಕೆ ಹೋದಾಗ, ವಾಯುವಿ ಶರೀರವನ್ನ ಬಿಟ್ಟು ಸೂಕ್ಷ್ಮ ಲೋಕಕ್ಕೆ ಹೋದಾಗ, ಆ ಸೂಕ್ಷ್ಮ ಲೋಕದ ಕೆಳ ಸ್ತರದಲ್ಲಿ ಒಂದು ಪ್ರಾಯಶ್ಚಿತ್ತ ಸ್ಥಳ ಅಂತ ಹೇಳಿರ್ತಂತ ಅದರ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತದ. ಅಲ್ಲಿ ನಮ್ಮ ಚೇತನದ ಸುಧಾರಣೆ ಮತ್ತು ಪರಿಷ್ಕಾರ ಜರುಗ್ತದ. ನಮ್ಮ ಚೇತನದಲ್ಲಿ ಸಾಕಷ್ಟು ಸುಧಾರಣೆಗಳು ಮತ್ತು ಪರಿಷ್ಕರಣೆಗಳು ಜರುಗ್ತಾವು. ಮನುಷ್ಯನು ಮರಣ ಹೊಂದಿದ ತಕ್ಷಣ ಹೋಗುವಂತಹ ಸೂಕ್ಷ್ಮ ಲೋಕದ ನಿಮ್ನ ಭಾಗದಲ್ಲಿ ಇದು ಇರ್ತದ. ಇಲ್ಲಿ ಮನುಷ್ಯನ ಸಣ್ಣ ಪುಟ್ಟ ಇಚ್ಛೆಗಳು ಮುಕ್ತ ಆಗ್ತಾವು. ಸಣ್ಣ ಪುಟ್ಟ ಇಚ್ಛೆಗಳನ್ನ ಇಲ್ಲಿ ಮುಕ್ತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಇಲ್ಲಿ ಆತ್ಮನಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ, ತನ್ನ ತಪ್ಪನ್ನ ತಿದ್ದಿಕೊಂಡು ವಿಕಾಸ ಹೊಂದಲಿಕ್ಕೆ ಅವಕಾಶಗಳು ಸಾಕಷ್ಟು ಇರ್ತಾವು. ಈ
ಇಂಥ ಒಂದು ಲೋಕದಲ್ಲಿ ಕೆಲವೊಂದು ಬಹಳಷ್ಟು ಆ ಒಳ್ಳೆಯ ಉದಾಹರಣೆಗಳನ್ನ ಕೊಡುವುದರ ಮುಖಾಂತರ ಅಲ್ಲಿ ಪ್ರಾಯಶ್ಚಿತ್ತ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇತರರು ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಲಿ ಅಥವಾ ಬಿಡಲಿ, ನಾವು ಮಾತ್ರ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಬೇಕು ಅಂತ ಹೇಳ್ತಾರೆ. ಇತರರು ನಮ್ಮೊಂದಿಗೆ ಒಳ್ಳೆ ರೀತಿಯಿಂದ ನಡ್ಕೊಳ್ಳಿ ಅಥವಾ ಬಿಡ್ಲಿ, ಆದ್ರೆ ನಾವು ಮಾತ್ರ ಒಳ್ಳೆ ರೀತಿಯಿಂದ ನಡೆದುಕೊಳ್ಬೇಕು. ಕೆಲವು ನಿಸರ್ಗ ನಿಯಮಗಳನ್ನ ನೋಡಿ ನಾವು ಪಾಠವನ್ನ ಕಲಿಯಬೇಕು. ನಿಸರ್ಗ ನಿಯಮ ಯಾರ ಅಪ್ಪಣೆಯನ್ನು ಕೇಳೋದಿಲ್ಲ, ಯಾರ ಅಪ್ಪಣೆಯನ್ನು ಕೇಳಿ ಸೂರ್ಯ ಬೆಳಗೊಂಗಿಲ್ಲ, ಯಾವ ಅಪ್ಪಣೆಯನ್ನು ಕೇಳಿ ಗಾಳಿ ತಾನು ಬೀಸೋದನ್ನ ಮಾಡೋದಿಲ್ಲ. ಹೀಗಾಗಿ ಪ್ರಕೃತಿಯ ನಿಯಮಗಳನ್ನ ನಾವು ನೋಡಿ ಕಲಿಬೇಕು ಅಂತಕ್ಕಂಥ ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ. ಈ ಪ್ರಾಯಶ್ಚಿತ್ತ ಸ್ಥಳದಲ್ಲಿ ಏನ್ ಜರುಗ್ತದ, ಏನ್ ನಡೀತದ ಅಂತಕ್ಕಂಥದನ್ನ ಕೆಲವೊಂದು ಉದಾಹರಣೆಗಳ ಮೂಲಕ ಇಲ್ಲಿ ಲೇಖಕರು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ಕುಡಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ, ಒಬ್ಬ ಕುಡಿತದ ಒಂದು ಚಟ ಇರ್ತಕ್ಕಂಥ ವ್ಯಕ್ತಿ ಆ ಪ್ರಾಯಶ್ಚಿತ್ತ ಲೋಕದಲ್ಲಿ ಯಾವ ರೀತಿ ಇರ್ತಾನೆ. ಸಾಮಾನ್ಯವಾಗಿ ಇಂಥ ವ್ಯಕ್ತಿಗಳು ಅಲ್ಲಿ ಸುಖದಿಂದ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಎಲ್ಲವೂ ಸಿಗುತ್ತೆ. ಅವ್ರಿಗೆ ಕುಡಿಬೇಕಂದ್ರೆ ಕುಡಿಲಿಕ್ಕೂ ಸಿಗ್ತದ, ಊಟ ಮಾಡ್ಬೇಕಂದ್ರೆ ಊಟ ಮಾಡ್ಲಿಕ್ಕೂ ಸಿಗ್ತದ. ಆದ್ರೆ ಇಲ್ಲಿ ಸಿಕ್ಕಷ್ಟು ತೃಪ್ತಿ ಸಮಾಧಾನ ಅವ್ರಿಗೆ ಇರೋದಿಲ್ಲ. ಅವ್ರು ಏನ್ ಮಾಡಬಹುದು ಬಹಳ ಅಂತಂದ್ರೆ, ಯಾರು ಕುಡಿತಾರೋ ಅವ್ರ ಬಳಿ ಹೋಗಿ ನೋಡ್ಕೋತ ನಿಲ್ಬಹುದು, ಆ ವಾಸನೆಯನ್ನ ತೆಗೆದುಕೊಳ್ಬಹುದು, ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಕುಡಿತ ಚಟಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ನಿಮ್ಮ ಅನುಭವ ಹೇಗಿದೆ ಈ ಲೋಕದಲ್ಲಿ ಅಂತ ಕೇಳಿದಾಗ, ಇದು ನರಕ ಸದೃಶವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಬ್ಬ ಏನಂತೀರಿ ಜಿಪುಣನಾಗಿರ್ತಕ್ಕಂಥ ವ್ಯಕ್ತಿ, ಹಣದ ಬಹಳಷ್ಟು ಗೀಳು ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿರ್ತಾನೆ, ಹೊಟ್ಟೆ ಕಿಚ್ಚಿನ ವ್ಯಕ್ತಿ ಯಾವ ರೀತಿಯಾಗಿರ್ತಾನೆ, ವ್ಯಾಪಾರಿ ಯಾವ ರೀತಿಯಾಗಿ ಇರ್ತಾನೆ ಅಂತಕ್ಕಂಥವುಗಳನ್ನ ಬಹಳಷ್ಟು ಉದಾಹರಣೆಗಳ ಮುಖಾಂತರ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಇವರು ಯಾರೋ ಅಲ್ಲಿ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರಿಗೆ ಈ ತಮ್ಮ ಕೆಲಸವನ್ನು ಬಿಟ್ಟು ಬೇರೆ ಪ್ರಪಂಚ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಅಲ್ಲಿ ಒಬ್ಬ ವ್ಯಾಪಾರಿಗೂ ಕೂಡ ಸಿಗಬೇಕಾಗಿರ್ತಕ್ಕಂಥ ತೃಪ್ತಿಯಲ್ಲಿ ಸಿಗೋದಿಲ್ಲ, ಒಬ್ಬ ಜಿಪುಣನಿಗೂ ಸಿಗ್ಬೇಕಾಗಿರ್ತಕ್ಕಂಥ ತೃಪ್ತಿ ಸಿಗೋದಿಲ್ಲ, ಹೊಟ್ಟೆ ಕಿಚ್ಚನ ವ್ಯಕ್ತಿಗೂ ಕೂಡ ಅವನಿಗೆ ಸಿಗ್ಬೇಕಾಗಿರ್ತಕ್ಕಂಥ ತೃಪ್ತಿ ಸಿಗೋದಿಲ್ಲ. ಅದರಿಂದ ಸಾಮಾನ್ಯವಾಗಿ ಭೌತಿಕ ಸ್ತರದಲ್ಲಿ ಜೀವಿಸ್ತಕ್ಕಂಥ ಜನರಿಗೆ ಆ ಸೂಕ್ಷ್ಮ ಲೋಕದಲ್ಲಿ ಸಮಾಧಾನ ಇರುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಜನರು ಅವರ ಅನುಭವ ಸ್ವಲ್ಪ ಇಲ್ಲಿ ಚೆನ್ನಾಗಿರುತ್ತೆ. ಬುದ್ಧಿಜೀವಿಗಳು, ಸಾಮಾನ್ಯಕ್ಕಿಂತ ಉನ್ನತ ಸ್ತರದಲ್ಲಿ ಇರ್ತಕ್ಕಂಥ ಜನರ ಅನುಭವಗಳು ಸ್ವಲ್ಪ ಚೆನ್ನಾಗಿರ್ತವೆ ಅಂತ ಹೇಳಿ ನಾವು ಹೇಳ್ತೀವಿ. ಅವರ ಬದುಕು ಇನ್ನೂ ಸುಂದರವಾಗಿರುತ್ತೆ. ಕಲಾವಿದರು, ಸಂಗೀತಗಾರರು, ಸಾಹಿತಿಗಳು, ವಿಜ್ಞಾನಿಗಳು ಇವರೆಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ, ತಮ್ಮ ತಮ್ಮ ಸಂಶೋಧನೆಗಳಲ್ಲಿ, ತಮ್ಮ ತಮ್ಮ ಕೆಲಸಗಳಲ್ಲಿ ಅವರು ತೊಡಕೊಂಡು ಬಿಟ್ಟಿರ್ತಾರೆ. ಹೀಗಾಗಿ ಅವರು ಇಲ್ಲಿಯೂ ಕೂಡ ಸಂತೋಷದಿಂದ ಇರ್ತಾರೆ, ಮೇಲ್ಲೋಕದಲ್ಲಿಯೂ ಕೂಡ ಅವರು ಸಂತೋಷದಿಂದ ಇರ್ತಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಅದರಿಂದ ಕೇವಲ ಭೌತಿಕ ಸ್ತರದಲ್ಲಿ ಜೀವಿಸ್ತಕ್ಕಂಥ ಜೀವಿಗಳಿಗಿಂತಲೂ ಸ್ವಲ್ಪ ಆತ್ಮದ ಉನ್ನತಿಯನ್ನ ಹೊಂದಿ ಯಾವುದಾದ್ರೂ ಒಂದು ಹವ್ಯಾಸವನ್ನ, ವಿಶಿಷ್ಟವಾಗಿರ್ತಕ್ಕಂಥ ಹವ್ಯಾಸಗಳನ್ನ ಬೆಳೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಒಬ್ಬ ಸಂಗೀತಜ್ಞ, ಒಬ್ಬ ಕಲಾವಿದ, ಒಬ್ಬ ವಿಜ್ಞಾನಿ, ಇವರು ಬಹಳಷ್ಟು ಸುಖವಾಗಿ ಅಲ್ಲಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆಮೇಲೆ ಅಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳ ವ್ಯಕ್ತಿಗಳು, ಆಳವಾಗಿ ಧ್ಯಾನ ಮಾಡಿರ್ತಕ್ಕಂಥ ಮನುಷ್ಯರಿಗೆ ಅಲ್ಲಿ ಅನಂತ ಪರಮಾನಂದ ಸಿಗ್ತದ ಅಂತ ಹೇಳ್ತಾರೆ. ಅಧ್ಯಾತ್ಮ ಸಾಧನೆ ಮಾಡಿರ್ತಕ್ಕಂಥವ್ರು, ಆಳವಾಗಿ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಅನಂತವಾಗಿರ್ತಕ್ಕಂಥ ಒಂದು ಪರಮಾನಂದ ಸಿಗ್ತದ. ಆಮೇಲೆ ಕೆಲವರು ಬಹಳಷ್ಟು ಜೀವನ ಪೂರ್ತಿ ಮತ್ತೊಬ್ಬರಿಗಾಗಿ ಸೇವೆಯನ್ನ ಮಾಡ್ತಕ್ಕಂಥ ಜನರಿರ್ತಾರೆ. ತನ್ನ ಸಹಜೀವಿಗಳಿಗೆ ಸಹಾಯ ಮಾಡುವುದನ್ನೇ ಗುರಿಯನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಜನರು, ಜೀವನ ಪೂರ್ತಿ ಅದೊಂದನ್ನೇ ಆಲೋಚಿಸಿ ಪರೋಪಕಾರಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಅವಕಾಶ ಸಿಗ್ತದೆ. ಎಲ್ಲರಿಗಿಂತ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಉನ್ನತವಾಗಿರ್ತಕ್ಕಂಥ ಒಂದು ಒಳ್ಳೆಯ ರೀತಿಯ ಒಂದು ಬದುಕು ಅವನಿಗೆ ಸಿಗ್ತದ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಸೂಕ್ಷ್ಮ ಲೋಕದಲ್ಲಿ ಮಕ್ಕಳ ಜೀವನ ಹೇಗಿರುತ್ತೆ ಅನ್ನೋದನ್ನ ಕುರಿತು ಇಲ್ಲಿ ಹೇಳಿದ್ದಾರೆ. ಅತ್ಯಂತ ಸುಖವಾಗಿ ಇರ್ತಕ್ಕಂಥವ್ರು ಅಂತಂದ್ರೆ ಮಕ್ಕಳು ಅಂತ ಹೇಳ್ತಾರೆ. ಕೆಲವು ಮಕ್ಕಳು ಕೂಡ ಸಣ್ಣ ವಯಸ್ಸಿನಲ್ಲಿನೇ ಸಣ್ಣ ವಯಸ್ಸಿನಲ್ಲಿನೇ ತೀರ್ಕೊಂಡ್ಬಿಟ್ವು ಅಂತಂದ್ರೆ ಅವು ಏನನ್ನೂ ಅನುಭವಿಸ್ಲಿಲ್ಲ, ಇದಕ್ಕಾಗಿ ಯಾಕೆ ಭೂಮಿಗೆ ಬರ್ಬೇಕಾಗಿತ್ತು ಅಂತಕ್ಕಂಥ ಸಂಗತಿ ನಮ್ಗ ಅನಿಸ್ತದ. ಆದ್ರೆ ಆ ರೀತಿ ಆಗೋದ್ರಿಂದ ಅವರಿಗೆ ಕೆಲವು ಲಾಭನೇ ಆಗತ್ತೆ. ಆ ಜನ್ಮ ಅಷ್ಟನ್ನೇ ಅವರು ಪಡ್ಕೊಂಡ್ ಬಂದಿರ್ತಾರೆ. ಮುಂದೆ ಹೊಸ ಜನ್ಮ ಅವ್ರಿಗೆ ಬೇಗನೆ ಸಿಗ್ತದ. ಇದಕ್ಕಿಂತ ಒಳ್ಳೆಯ ಪರಿಸ್ಥಿತಿಯಲ್ಲಿ ಅವರು
ಬದುಕನ್ನ ಕಂಡ್ಕೊಳ್ಬಹುದು. ಅಂಥ ಮಕ್ಕಳು ಅತ್ಯಂತ ಅಲ್ಪ ಅವಧಿಯಲ್ಲಿ 1-2 ವರ್ಷದಲ್ಲಿನೇ ಮರಣ ಹೊಂದಿರತಕ್ಕಂತಹ ಮಕ್ಕಳು ಆ ಸೂಕ್ಷ್ಮ ಲೋಕದಲ್ಲಿ ಬಹಳಷ್ಟು ಸಂತೋಷದಿಂದ ಇರ್ತಾರೆ. ಯಾಕಂತಂದ್ರೆ ಅವರಿಗೆ ಸಾಕಷ್ಟು ಜನ ತಾಯಂದಿರು ಅವರ ಸೇವೆ ಮಾಡ್ಲಿಕ್ಕೆ, ಸಾಕಷ್ಟು ಜನ ತಾಯಂದಿರು ಲಾಲನೆ ಪಾಲನೆ ಮಾಡ್ಲಿಕ್ಕೆ ಅಲ್ಲಿ ಕೊರತೆ ಅನ್ನೋದಿರೋದಿಲ್ಲ. ಅವರು ಮಾಡ್ತಾರೆ. ಅವ್ರಿಗೆ ಎಲ್ಲ ರೀತಿಯ ಪಾಲನೆ ಪೋಷಣೆಯನ್ನು ಮಾಡೋದನ್ನ ಹಿಡ್ಕೊಂಡು ಅವ್ರಿಗೆ ಎಲ್ಲ ರೀತಿಯ ಶಿಕ್ಷಣವನ್ನ, ಅವ್ರಿಗೆ ಸಂಸ್ಕಾರವನ್ನ, ಸಂಸ್ಕೃತಿಯನ್ನೆಲ್ಲವನ್ನು ಅವ್ರು ಕಲಿಸ್ಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಇನ್ನು ಈ ಎಲ್ಲ ಸಂಗತಿಗಳನ್ನ ಹೇಳ್ತಾ ಸ್ವಯಂ ನೀನೇ ಸೂಕ್ಷ್ಮ ಜಗತ್ತಿನ ಯಾತ್ರೆಯನ್ನ ಕೈಕೊಳ್ಳು ಅಂತ ಹೇಳ್ತಾನೆ ಪೀಟರ್ ರೆಶ್ಲೆ ಅವ್ರಿಗೆ. ನೀನು ಈ ಸೂಕ್ಷ್ಮ ಜಗತ್ತಿನ ಒಂದು ಯಾತ್ರೆಯನ್ನ ನೀನು ಮಾಡಬೇಕು ಅಂತ ಹೇಳಿ ಗುರುಗಳು ಪೀಟರ್ ರೆಶ್ಲೆ ಅವರಿಗೆ ಹೇಳ್ತಾರೆ. ನೀನು ಶರೀರದಿಂದ ಹೊರಗೆ ಇರುವಾಗ ನೀನೇನು ಮಾಡುವೆಯೋ, ಏನು ನೋಡುವೆಯೋ ಅದೆಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಸಾಮಾನ್ಯವಾಗಿ ನಿದ್ರೆಯಲ್ಲಿ ಇರುವಾಗ ನಾವೆಲ್ಲರೂ ಸೂಕ್ಷ್ಮ ಶರೀರಯಾನವನ್ನ ಮಾಡ್ತೇವೆ. ಆದ್ರೆ ಅದು ನಮ್ಮ ಗಮನಕ್ಕೆ ಇರುವುದಿಲ್ಲ. ನಾವು ಪ್ರಜ್ಞಾಪೂರ್ವಕವಾಗಿ ಆ ಒಂದು ಯಾತ್ರೆಯನ್ನ ಮಾಡುವುದಿಲ್ಲ. ನಮಗೆ ಪ್ರಜ್ಞೆ ಇರುವುದಿಲ್ಲ, ತಿಳುವಳಿಕೆ ಇರುವುದಿಲ್ಲ. ಆದ್ರೆ ಗುರುಗಳು ಹೇಳ್ತಾರೆ, ನೀ ಪ್ರತಿದಿನ ಆ ಯಾತ್ರೆಯನ್ನ ಮಾಡ್ತೀಯ, ಆದ್ರೆ ಏನ್ ಮಾಡ್ತಿದ್ಯ ಅನ್ನೋದು ನಿನಗೆ ಜ್ಞಾಪಕದಲ್ಲಿ ಇರೋದಿಲ್ಲ. ಅದು ಜ್ಞಾಪಕದಲ್ಲಿ ಇರುವ ಹಾಗೆ ನಾನು ನಿನಗೆ ಸಹಾಯವನ್ನ ಮಾಡ್ತೀನಿ. ಹೀಗಾಗಿ ನೀನು ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ಲಿಕ್ಕೆ ನಿನ್ನ ಮನಸ್ಸನ್ನ ನೀನು ಸಿದ್ಧಗೊಳಿಸಿಕೋ ಅಂತ ಹೇಳ್ತಾರೆ. ಅದಕ್ಕಾಗಿ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹೇಳ್ತಾರೆ. ಆ ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಮದ್ಯಪಾನ ಮಾಡಕೂಡದು, ಆಮೇಲೆ ಮಾಂಸಾಹಾರವನ್ನ ತಿನ್ನಕೂಡದು. ಬೇಗನೆ ಊಟ ಮಾಡ್ಕೊಂಡು 10 ಗಂಟೆಗೆಲ್ಲ 9:45ಗೆಲ್ಲ ನೀನು ಸಿದ್ಧನಾಗಿರೋ, ನಾನು ಬರ್ತೇನೆ, ನಿನ್ನನ್ನು ಸೂಕ್ಷ್ಮ ಶರೀರಯಾನಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋಗ್ತೀನಿ, ಆ ಅನುಭವವನ್ನ ನಿನಗೆ ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆ ಸೂಕ್ಷ್ಮ ಲೋಕದ ಅದ್ಭುತ ಪಯಣದ ಸಾರಾಂಶವನ್ನ ನಾಳೆಗೆ ನೋಡೋಣ ಮಾಸ್ಟರ್ಸ್. ಸುಮಾರು 3-4 ಬಾರಿ ಸೂಕ್ಷ್ಮ ಶರೀರಯಾನವನ್ನು ಅವ್ರು ಮಾಡ್ತಾರೆ. ಆ ಮುಂದಿನ ಅಂಶಗಳನ್ನ ನಾಳೆಗೆ ನೋಡೋಣ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಕೊಳ್ರಿ. ಕನ್ನಡಕ ತೆಗೆಯಿರಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ
ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿಯ ಅಗಾಧವಾದ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ರಕ್ತ ಪರಿಚಲನೆಯ ವೇಗವನ್ನ ಗಮನಿಸಿ. ಉಸಿರಿನ ಬಿಸಿ ತಂಪುಗಳನ್ನ ಗಮನಿಸಿ. ಜೀರುಂಡೆಯ ನಾದವನ್ನ ಗಮನಿಸಿ. ಘಂಟಾನಾದವನ್ನ ಆಲಿಸಿ. ಓಂಕಾರನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಒಬ್ಬ ಧ್ಯಾನಿಯಾದವನು ಆಲಿಸುವುದನ್ನು, ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ನಮ್ಮ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನು ಗಮನವಿಟ್ಟು ನೋಡಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. 30 seconds. Ten seconds. Five, four, three, two, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ ಫಾರ್ 5 seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ ಹಲೋ. ಹಲೋ ರೀ ಮೇಡಮ್. ಹಾ ಹೇಳಿ. ಸ್ವಾಧ್ಯಾಯದ್ದು ಸಾರಾಂಶ ಬಹಳ ಚಂದ ತಗೊಂಡಿದ್ರಿ. ಚಂದ ಬಂತ್ರಿ ಮೇಡಮ್? ಅದು ಈಸಿ ಅಲ್ಲ. ಈಸಿ ಅಲ್ಲ, ಚಲೋ ಬಂತ್ರಿ. ಅದು ವಾಯವೇ ಒಂದ್ ನನಗ್ ತಿಳಿವಲ್ದು ನೋಡ್ರಿ ಮೇಡಮ್. ಈಗ ಮೊದಲು ಏನಂತೀವಿ, ಮೂರಂದ್ರ ಅನ್ನಮಯ ಕೋಶ, ಮನೋಮಯ, ಪ್ರಾಣಮಯ. ಇದು ಅನ್ನಮಯ ಅಂದ್ರ ಭೌತಿಕ, ಪ್ರಾಣಮಯ ಅಂದ್ರ ಸೂಕ್ಷ್ಮ. ಅದ್ರ ನಡು ವಾಯವಿ ಅಂತಂದು ತಂದ್ರ ವಾಯುವಿ ಶರೀರ ಅಂತ ಹೇಳಿ ಹೋಗ್ಲಿಕ್ಕೆ ರೆಡಿ ಇರಲ್ಲ ಅಂತ. ಅದು ವಾಯುವಿ ಶರೀರ ಅಂತ ಹೇಳಿ ಅದು ಒಂದು ವಾಯು ರೂಪದೊಳಗ ಇರ್ತದಂತ್ರಿ ಮೇಡಮ್. ಅದು ಸೂಕ್ಷ್ಮ ಶರೀರದ ಒಂದ್ ಅಂಶನೇ ಇರ್ತದ್ರಿ ಅದು. ಅದು ಗಾಳಿ ರೂಪದೊಳಗ ಇರ್ತದಂತದು. ಅದು ಬಿಟ್ಟು ಹೋಗ್ಲಕ್ ರೆಡಿ ಇರಲ್ಲಂತ. ಈಗ ದೇಹ ಬಿಟ್ಟು ಕೂಡ್ಲೆ ಅದು ಹೊರಗ್ ಬಂದ್ಬಿಡ್ತದ. ಸೂಕ್ಷ್ಮ ಶರೀರದ ಜೊತೆಗೆ ಅದನ್ನು ಬರ್ತದ್ರಿ. ವಾಯು ಶರೀರ. ಅದಕ್ಕೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲಂತ್ರಿ ಅದಕ್ಕ ಹೊರಗ್ ಬಂದ ತಕ್ಷಣ. ಈಗ ಬಾಡಿಯಲ್ಲಿ ಸತ್ತು ಬಿದ್ದದ್ಮೇಲೆ ನನಗೂ ಸಾವು ಬರ್ತದೇನೋ ಅಂತ ಅದಕ್ಕೆ ಅನಸ್ತದಂತ. ನಾನು ಸಾಯ್ತೀನೇನೋ ಅಂತ. ಆದ್ರ ಸಾಯ್ಲಿಕ್ಕೆ ಇಷ್ಟ ಪಡಂಗಿಲ್ಲ ಅಂತದು. ಇಷ್ಟ ಪಡ್ಲಾರ್ದೇನೆ ಆ ಸೂಕ್ಷ್ಮ ಶರೀರಕ್ಕೆ ಅಂಟ್ಕೊಂಡ್ ಬಿಡ್ತದಂತದು. ಅಂಟುಕೊಂಡು ಅದ ಅಲ್ಲಿ ಅಂಟುಕೊಂತು ಅಂತಂದ್ರೆ ಸೂಕ್ಷ್ಮ ಶರೀರಕ್ಕೆ ಮ್ಯಾಲ್ನು ಹೊರಗ್ ಬರ್ಲಂತ, ಕೆಳಗ್ನು ಬರ್ಲಕ್ ಬರ್ಲಂತ. ಅವಾಗ ಅವ್ರು ಸಹಾಯ ಮಾಡ್ತಾರೆ. ಅವಾಗ ಅಲ್ಲಿ ಸಹಾಯ ಮಾಡಿ ಅವ್ರಿಗೆ ತಿಳುವಳಿಕೆ ಕೊಡ್ತಾರೆ. ಇದನ್ನ ಇವತ್ತಿಲ್ಲ ನಾಳೆ ನೀ ಬಿಡೇಬೇಕು. ಇದು ಬಿಟ್ಟಂದ್ರೆ ನಿನ್ನ ಪ್ರಯಾಣ ಮುಂದ್ ಹೋಗ್ತದೆ. ಇಲ್ಲ ಅಂತಂದ್ರೆ ನೀ ಭೂಮಿ ಮೇಲ್ನು ಇರ್ಲಿಕ್ಕೆ ಆಗಲ್ಲ, ಸೂಕ್ಷ್ಮ ಲೋಕಕ್ಕೂ ಹೋಗಕ್ಕಾಗಂಗಿಲ್ಲ ಅಂತ ಹೇಳಿ ಅದಕ್ ತಿಳಿಸಿ ಹೇಳ್ತಾರಂತ್ರಿ. ಅದು ತಿಳುವಳಿಕೆ ಬಂದು ತನ್ನಷ್ಟಕ್ ತಾನೇ ಅದನ್ನ ಕಳ್ಸ್ಕೋಬೇಕ್ರಿ ಅದು. ಆ ಬಾಡಿ ಆ ವಾಯುವ್ಯ ಶರೀರ ಕಳಿಸ್ತು ಅಂತಂದ್ರ ಸೂಕ್ಷ್ಮ ಶರೀರದೊಳಗ ಸೂಕ್ಷ್ಮ ಲೋಕಕ್ಕೆ ಹೋಗ್ತಾನ್ರಿ. ಆ ಸೂಕ್ಷ್ಮ ಲೋಕದೊಳಗ ಮೊದಲ ಅಲ್ಲಿ ಪ್ರಾಯಶ್ಚಿತ್ತ ಸ್ಥಳ ಅನ್ನೋದ್ ಇರ್ತದ. ಅಲ್ಲಿ ಯಾವ ರೀತಿ ಪ್ರಾಯಶ್ಚಿತ್ತ ಮಾಡ್ಕೊತಾನ, ಏನ್ ಮಾಡ್ತಾನ ಅನ್ನೋದು ಡಿಟೇಲ್ ಆಗೆಲ್ಲ ಮಾಡಿ. ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ನಾವ್ ಮಲ್ಕೊಂಡಾಗ ಹೋಗ್ತದಲ್ಲ, ವಾಯವಿ ಜೊತೆಗೆ ಇರ್ತದೋ ಮತ್ತೇನದು ಬಾಡಿ ಒಳಗ ಇರ್ತದ? ಅದು ಜೊತೆಗೆ ಇರ್ತಿರ್ಬೇಕ್ರಿ ಮೇಡಮ್. ಅದೇನು ಅವಾಗ ಜೊತೆಗೆ ಇರ್ತದ, ನಡೀತಾವ. ತಾವು ಅಂತ ಬಂದಾಗ ಅದು ಸೆಪರೇಟ್. ತಾವು ಅಂತ ಬಂದಾಗಿದೆ. ಯಾಕಂದ್ರೆ ಪರ್ಮನೆಂಟ್ ಇರಂಗಿಲ್ಲಲ್ಲ, ಸ್ಥಾಯಿ ನಿವಾಸಿಗಳು ಆಗಂಗಿಲ್ಲಲ್ಲ. ಸುಮ್ಮಿದವ್ರ ಹೋದಾಗ ಅದು ಇರ್ತದ್ರಿ. ಮತ್ತೇನು ಅಂದ್ರ ಈಗ ನಮ್ಮ ಇದು ಎಲ್ಲಾ ನಡಿಬೇಕು ಅಂತಂದ್ರೆ ಆ ವಾಯು ತತ್ವದಿಂದ ನಡೀತದಂತ್ರಿ. ಒಳಗೆಲ್ಲಾ ಜೀವ ಅನ್ನೋದೇನ್ ಇರ್ತದಲ್ರಿ, ನಮ್ಮ ನರನಾಡಿಗಳು ಅವೆಲ್ಲಾ ಏನ್ ಸಪ್ಲೈ ಆಗ್ತಿರ್ತದಲ್ಲ, ಎಲ್ಲಾ ಏನಂತೀರಿ ಪವರ್ ಅನ್ನೋದೇನ್ ಇರ್ತದಲ್ಲ, ಅದೆಲ್ಲಾ ಅದ್ರ ಮುಖಾಂತರ ವಾಯುವಿ ಶರೀರ ಮುಖಾಂತರ ನಡೀತದಂತ. ಸೂಕ್ಷ್ಮ ಇದ್ರೊಳಗ ಎಲ್ಲಾ ಕಡೆ ಒಳಗ ಹರಿತಿರ್ತವ. ಅದೇ ಇರ್ತದೆ. ಓಕೆ ಮೇಡಮ್. ಬೋರ್ ಏನ್ ಆಗ್ಲಿಕತ್ತಿಲ್ಲಲ್ಲ? ಇಲ್ರಿ ಮೇಡಮ್, ಸಾಧ್ಯನೇ ಇಲ್ಲ. ಆಯ್ತಾಯ್ತ್ರಿ. ಓಕೆ ಮೇಡಮ್. ಓಕೆ, ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಹೌದ್ರಿ ಮೇಡಮ್, ತುಂಬಾ ಚೆನ್ನಾಗ್ ಅನಿಸ್ತು ಮೇಡಮ್. ಮೊದ್ಲು ನನ್ಗೆ ಒಂದ್ 20 ನಿಮಿಷ ಬರಕ್ ಆಗ್ಲಿಲ್ಲ. ಹೌದು, ಮೊಮ್ಮಗಳು ಜಗಳ ತೆಗ್ದಿದ್ಲು. ಆಗ್ತದ್ರಿ. ಅವಳು ಮಲ್ಗಿಸ್ತಾ ಇದ್ದೆ, ಹಿಂಗಾಗಿ ನನ್ ಬರೋದಾಗ್ಲಿಲ್ಲ. ಬಟ್ ಆಮೇಲೆ ಕೇಳಿದ್ನಲ್ಲ, ಅಲ್ಲಿ ಏನಂತಾರೆ ಮೆಡಿಟೇಷನ್ ಮಾಡೋರ್ಗೆಲ್ಲ ತುಂಬಾ ಶಾಂತಿ ಸಿಗುತ್ತೆ. ಅದಕ್ಕೆ ಕೇಳಿ ನನಗ್ ಮನಸ್ಸಿಗೆ ಶಾಂತಿ ಆಯ್ತು. ಖುಷಿ 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 ಆಯ್ತು, ಒಂಥರ ಬಾಳ ಖುಷಿ ಆಯ್ತು ಮೇಡಮ್. ಹೌದಾ, ನಮ್ಗ ಅಲ್ಲಿ ಚೆನ್ನಾಗ್ ಅನ್ಸತ್ತ ಅಂತ ಅನ್ಕೊಂತ ಇದ್ದೆ. ಇಲ್ಲಿನೂ ಚೆನ್ನಾಗ್. ಆಮೇಲೆ ಇವತ್ತು ನನ್ಗೆ ಅದು ಇವ್ರದ್ದು ಸೋಮನಾಥ ಲಿಂಗದ್ದು ದರ್ಶನ ಆಯ್ತು. ಓಂ ನಮಃ ಶಿವಾಯ ಕೇಳಿಸ್ತಾ ಇತ್ತು. ಏನೋ ಒಂದು ಎನರ್ಜಿ ನೋಡ್ರಿ ನನ್ ತಲೆಯಿಂದ ಬರ್ತಾ ಇತ್ತು. ಹಣೆ ತನಕ ಬಂತ ಅಷ್ಟೇ. ಅದಾದ್ಮ್ಯಾಗ ಅಷ್ಟು ಫೀಲ್ ಆಗ್ಲಿಲ್ಲ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಧ್ಯಾನ ಚಂದ ಐತ್ರಿ ಇವತ್ತು, ಬಾಳ ಚಂದ ಐತ್ರಿ. ಬಾಳ ಚೆನ್ನಾಗೈತ್ರಿ. ಧ್ಯಾನ ಮಾತ್ರ ಬಾಳ ಚೆನ್ನಾಗಾಯ್ತು. ನಾ ಆಮೇಲೆ ಕೇಳ್ಕೊತೀನಿ, ನೀವ್ದೆಲ್ಲ ಹಾಕ್ತಿರಲ್ಲ ಮತ್ತೆ ಕೇಳ್ಕೊತೀನಿ. ಹಂಗೆ ಕೇಳ್ಕೊತಾನೆ ಇರ್ತೀನಿ ಎಲ್ಲಾನು, ಕೆಲವೊಂದನು. ಓಕೆ ಮೇಡಮ್, ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮುಗಿಸೋಣ್ರಿ? ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಗುಡ್ ನೈಟ್ ರೀ ಮೇಡಮ್. ಗುಡ್ ನೈಟ್.